2,95,000 ಸಿಗ್ತಾ ಇದೆ ಸರ್ ನಿಮ್ಗೆ. 2,95,000 ಗೆ 2016 model. 16 model. ಇದು 2,95,000 2,95,000 ಸರ್. 2,95,000. ಓಕೆ. ಇದು ಪ್ರೈಸ್ ಬಂದ್ಬಿಟ್ಟು 3,45,000 ಗೆ ಆಗುತ್ತೆ ಸರ್. ಇದು ಮ್ಯಾನ್ಯುಯಲ್ ವೇರಿಯಂಟ್ ಬರುತ್ತೆ ನಿಮ್ಗೆ ಸರ್. ಬರೀ ಪ್ರೈಸ್ 2,95,000 ಸರ್. ಇಡೀ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್. 2,95,000. 2,95,000 16 ಮಾಡಲ್ ಫೋರ್ಟ್ ಫಿಗೋ ಸರ್ ನಿಮ್ಗೆ 3,50,000 2012 ಮಾಡಲ್ಸ್ ಕೂಡ ಸೂಪರ್ ಕೊಡ್ತೀನಿ ವಿತ್ ಸನ್ರೂಫ್. ಯಾರಾದ್ರೂ ಕೊಟ್ಬಿಟ್ರೆ ಗಾಡಿ ಫ್ರೀ ಕೊಟ್ಬಿಡ್ತೀನಿ ಸರ್. ಚಾಲೆಂಜಿಂಗ್ ಪ್ರೈಸ್. ಆಟೋಮೆಟಿಕ್ ಈ ಗಾಡಿ ಬೇಕಾ ಮೂರು ಆಟೋಮೆಟಿಕ್ ವೆಹಿಕಲ್ ಇರೋದು 4,50,000 ಸರ್ ನಿಮ್ಗೆ. ಸಿಂಗಲ್ ಓನರ್ ವೆಹಿಕಲ್ ಬರೀ 44,000 ಕಿಲೋಮೀಟರ್ ಡ್ರಿವನ್ ಆಗಿರೋದು ಸರ್. 4,10,000 ಮಾಡ್ಕೊಡ್ತೀನಿ ಸರ್. ರೌಂಡ್ ಫಿಗರ್ ಏನಾದ್ರು ಚಾನ್ಸ್ ಇದೆಯಾ ಸರ್? ಮಾಡ್ಕೊಡೋಣ ಸರ್. ಬಂದ್ಬಿಟ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 4 ಲಕ್ಷಗೆ ಮಾಡ್ಕೊಡ್ಬಿಡ್ತೀನಿ ಸರ್. 16 ಮಾಡಲ್ 4 ಲಕ್ಷಗೆ 2,25,000 ಸ್ಕೋಡಾ ರಾಪಿಡ್ 2012 ಮಾಡಲ್ ಚಾನ್ಸ್ ಅಲ್ಲಿ ಕೊಡ್ತಾ ಇದೀನಿ. ಬಂದ್ಬಿಟ್ಟು ಗ್ರಾಪ್ ಮಾಡ್ಕೊಂಡು ಬೇಗ ಹೋಗ್ಬೇಕು IND ಕಾರ್ಸ್ ಗಿಂತ. ಹಾಯ್ ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನೋಡ್ಬೋದು ಬೋರ್ಡು IND ಕಾರ್ಸಿಗೆ ಬಂದಿದ್ದೀನಿ. ಆಲ್ಮೋಸ್ಟ್ ಈ ಸರ್ತಿ ಸ್ಟಾಕ್ಸು ಜಾಸ್ತಿ ಇದೆ ಅಂತ ಹೇಳ್ಬೋದು. ಏನು ಆಫರಲ್ಲಿ ಕೊಡ್ತಿದ್ದಾರೆ ಅಂತ ಕೇಳ್ಬೋದು. ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ. IND ಕಾರ್ಸ್ ಅಡ್ರೆಸ್ಸು ಸರ್? ಸರ್ IND ಕಾರ್ಸ್ ಅಡ್ರೆಸ್ ಬಂದ್ಬಿಟ್ಟು ಅಕ್ಷಯನಗರ ಮೀನಾಕ್ಷಿ ಮಾಲ್ ಹಿಂಭಾಗ ಬರುತ್ತೆ. DLF ರೋಡ್ ಗಣಪತಿ ದೇವಸ್ಥಾನ ಪಕ್ಕದಲ್ಲಿ ಬರುತ್ತೆ. ಆಕ್ಸಿಸ್ ಬ್ಯಾಂಕ್ ಪಕ್ಕದಲ್ಲಿ ಬರುತ್ತೆ ಸರ್. ಸರ್ ಎಷ್ಟು ವೆಹಿಕಲ್ ಇದೆ ಸರ್? ಸರ್ ಆಲ್ಮೋಸ್ಟ್ 50 to 70 ವೆಹಿಕಲ್ಸ್ ಇದೆ ಸರ್. ಓಕೆ ಸರ್, ಪ್ರೈಸಿಂಗ್ ಪ್ರೈಸಿಂಗ್ ಆಗೋದು ಸ್ಟಾರ್ಟಿಂಗ್ 2,25,000 ಇಂದ ಹಿಡಿದು ನಿಮಗೆ ಒಂದು 8 lakh ತನಕ ಸಿಗ್ತಾ ಇರುತ್ತೆ ಸರ್. ಲೋನ್ ಅಂತ ಹೋಗೋದಾರೆ ಸರ್? ಸರ್ ಲೋನ್ ಅಂದ್ರೆ 15 ಮಾಡಲ್ ಅಬೋ ಹೋದ್ರೆ ಲೋನ್ ಸಿಗುತ್ತೆ ನಿಮಗೆ. ಪ್ರೊಫೈಲ್ ಬೇಸ್ಡ್ ಆನ್ ಪ್ರೊಫೈಲ್ ಇರುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಖಂಡಿತ. ಫಸ್ಟ್ ಗಾಡಿ ಮಾರುತಿ ಬ್ರ್ಯಾಂಡ್ ರಿಡ್ಜ್ ಇಂದ ಹೋಗೋಣ ಸರ್. ಹೇಳಿ ಸರ್ ಡೀಟೇಲ್. 2011 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ. VXI ಬರುತ್ತೆ. ಇದು ಸೆಕೆಂಡ್ ಓನರ್ ವೆಹಿಕಲ್. 76,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 2,85,000 ಸಿಗುತ್ತೆ ಸರ್ ನಿಮ್ಗೆ. 2,85,000ಕ್ಕೆ. ಹೌದು, 2011 ಮಾಡಲ್ ಸೆಕೆಂಡ್ ಓನರ್ ಕಂಪ್ನಿ ಇಂಡಿವಿಜುವಲ್ ಆಗಿದೆ. ಪ್ರೈಸ್ ಬಂದ್ಬಿಟ್ಟು 2,85,000 ಸರ್. 2,85,000ಗೆ ಪೆಟ್ರೋಲ್ ವೇರಿಯಂಟ್ ರೆಡ್ ಸಿಗ್ತಿರೋದು. ಹೌದು ಸರ್, VXI ವೇರಿಯಂಟ್ ಬರುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಕ್ವಿಟ್ ಸರ್. ಹೇಳಿ ಸರ್ 2016 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಬರುತ್ತೆ. RXT ವೇರಿಯಂಟ್ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 2,95,000 ಸಿಗ್ತಾ ಇದೆ ಸರ್ ನಿಮ್ಗೆ. 2,95,000ಗೆ 2016 ಮಾಡಲ್ ಸಿಗ್ತಾ. ಹಂಗೆ I20 ನೋಡ್ತಾ ಇರ್ಬೋದು ನೀವು. 2010 ಮಾಡಲ್ I20 ಸೆಕೆಂಡ್ ಓನರ್ ವೆಹಿಕಲ್ ಬರುತ್ತೆ. ಮ್ಯಾಗ್ನಾ ವೇರಿಯಂಟ್ ಬರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು 2,95,000 ಸಿಗ್ತಾ ಇದೆ. ಮ್ಯಾಗ್ನಾ ವೇರಿಯಂಟ್ ಗೆ ಸನ್ ರೂಫ್ ಬಂದಿದೆ. ಆಫ್ಟರ್ ಮಾರ್ಕೆಟ್ ಹಾಕಿದಾರೆ. ಹೆಂಗೆ ಸರ್ ಇದು? ಆಫ್ಟರ್ ಮಾರ್ಕೆಟ್ ಅಲ್ಲ ಸರ್, ಕಂಪನಿಯಿಂದ ರೇರ್ ಎಡಿಷನ್ ಬರುತ್ತೆ. ಇದು ಮ್ಯಾಗ್ನಾ ಅದು ಟಾಪ್ ಅಂಡ್ ಅಷ್ಟು ಆಪ್ಷನಲ್ ಬರುತ್ತೆ. ಇದು ಅಷ್ಟು ಆಪ್ಷನಲ್ ಬರುತ್ತೆ. 2,95,000 ಸಿಗ್ತಾ ಇದೆ. 2010 ಮಾಡಲ್ I20 FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಆಮೇಲೆ ಇನ್ನೊಂದು ಗಾಡಿ ನೋಡ್ಬೋದು ಅಂದ್ರೆ ನಿಮ್ಗೆ I20 2011 ಮಾಡಲ್ ಇದೆ. ನಿಮ್ಗೆ ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ನಿಮ್ಗೆ ಮ್ಯಾಗ್ ವೀಲ್ಸ್ ಎಲ್ಲ ಸಪರೇಟ್ ಹಾಕ್ಸಿದ್ದಾರೆ. ಆಚೆ ಕಡೆ ಸೀಟ್ ಕವರ್ ಆಗಿರ್ಲಿ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಲಿ ಎಲ್ಲ ಆಚೆ ಕಡೆ ಅಪ್ಡೇಟ್ ಮಾಡಿದ್ದಾರೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 2,95,000 ಆಗುತ್ತೆ ಸರ್. 2,95,000 11 ಮಾಡಲ್ 2,95,000 ಗೆ. ಹಂಗೆ ಜಾಜ್ ನೋಡ್ತಾ ಇರಬಹುದು. 12 ಮಾಡಲ್ ಜಾಜ್ ಇದು. ಇದು ಪ್ರೈಸ್ ಬಂದ್ಬಿಟ್ಟು 2,95,000 ಸಿಗುತ್ತೆ ಸರ್. ಇದು 2,95,000 ಸರ್. 2,95,000. ಓಕೆ. ಈ 4 ಗಾಡಿ ಯಾವ್ದಾದ್ರು ತಗೊಂಡ್ರು 2,95,000 ಸಿಗುತ್ತೆ ಸರ್ ನಿಮ್ಗೆ. ಜಾಜ್ ಬೇಕಾ 2,95,000, I20 ಬೇಕಾ 2,95,000. ಅದೊಂದು ಟಾಪ್ ಅಂಡ್ ಆಸ್ತಾ ಆಪ್ಷನಲ್ ಸನ್ ರೂಫ್ ಸಮೇತ ಸರ್. ಲೋ ಬಜೆಟ್ ನಲ್ಲಿ ನಿಮ್ಗೆ ಸನ್ ರೂಫ್ ಸಮೇತ ಗಾಡಿ ವೆಲ್ ಮೇಂಟೈನ್ ಆಗಿರೋದು. ಹೋಂಡಾದಲ್ಲಿ ಮೇಂಟೆನೆನ್ಸ್ ಆಗಿ ಎಲ್ಲ ಕಮ್ಮಿ ಸಿಗುತ್ತೆ ನಿಮ್ಗೆ. 2,95,000 ಸರ್. ಇದಕ್ಕೆ ಲೋನ್ ಆಗುತ್ತಲ್ಲ ಸರ್? ಲೋನ್ 16 ಮಾಡಲ್ ಲೋನ್ ಆಗುತ್ತೆ ಸರ್. 7 ಸೀಟರ್ ನೋಡೋರಿಗೆ ಸರ್ ಹೇಳಿ ಸರ್. 2016 ಮಾಡಲ್ T8 ಬರುತ್ತೆ ವೇರಿಯಂಟ್ ನಿಮ್ಗೆ. ಆಟೋಮೆಟಿಕ್ ಗಾಡಿ ವೆಲ್ ಮೇಂಟೈನ್ ಆಗಿದೆ. ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡ್ ಸಮೇತ ಸಿಗುತ್ತೆ. ಗಾಡಿ ಏನ್ ಕಂಡೀಷನ್ ಅಲ್ಲಿ ಹೇಳ್ತಾ ಇದ್ರೆ ಕಸ್ಟಮರ್ ಹುಡುಕ್ತಾ ಇರ್ಬೋದು ಆ ತರ ವೆಲ್ ಮೇಂಟೈನ್ ಕಂಡೀಷನ್ ಅಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಗಾಡಿ ಲೋನ್ ವೈಸ್ ಆಗುತ್ತೆ. ಡೀಸೆಲ್ ಆಟೋಮೆಟಿಕ್ ವೇರಿಯಂಟ್ ಸರ್. ಇದು ಡೀಸೆಲ್ ಆಟೋಮೆಟಿಕ್. ಮೈಲೇಜ್ 16 to 17 ಬರುತ್ತೆ. ಸಿಟಿ ಹೈವೇ 18 to 20 ಬರುತ್ತೆ. ಬೇಸ್ಡ್ ಆನ್ ಡ್ರೈವಿಂಗ್ ಇರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು 5,85,000 ಸರ್. 5,85,000ಕ್ಕೆ ಡೀಸೆಲ್ ವೇರಿಯಂಟ್ ಆಟೋಮೆಟಿಕ್ ಸಿಗ್ತಿರೋದು ಸರ್. ನೆಕ್ಸ್ಟ್ ವೆಹಿಕಲ್ ಮಹೀಂದ್ರಾ ಸಿಂಗ್ರೆ ವ್ಯಾಗನರ್ ಸಿಂಗ್ರೆ ಬರ್ತಾ ಇದೆ. 2014 ಮಾಡಲ್ VXI ವೇರಿಯಂಟ್ ಬರುತ್ತೆ ಸಿಂಗ್ರೆ. ಇದು ಪ್ರೈಸ್ ಬಂದ್ಬಿಟ್ಟು 3,45,000 ಗೆ ಆಗುತ್ತೆ ಸರ್. ಇದು ಮ್ಯಾನ್ಯುಯಲ್ ವೇರಿಯಂಟ್ ಬರುತ್ತೆ ನಿಮ್ಗೆ. 3,45,000ಗೆ ಸ್ಟಿಂಗ್ರೆ ವ್ಯಾಗನಾರ್ ಸಿಗ್ತಿರೋದು ಪೆಟ್ರೋಲ್ ವೇರಿಯಂಟ್ VXI. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್ ಫೋರ್ಡ್ ಬ್ರ್ಯಾಂಡ್ ಅಲ್ಲಿ. ಫೋರ್ಡ್ ಫಿಗೋ 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ವೆಲ್ ಮೇಂಟೈನ್ ಆಗಿದೆ. ಗಾಡಿ ಅಪ್ ಟು ಡೇಟ್ ಗುಡ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ₹1 ಖರ್ಚು ಏನು ಮಾಡಂಗಿಲ್ಲ. ಆಕ್ಸಿಡೆಂಟ್ ಫೀರ್ ಇರುತ್ತೆ ನಮ್ಮ ಹತ್ರ. ಗಾಡಿ ಯಾವುದೇ ಗಾಡಿ ತಗೊಂಡ್ರು ಆತರ ನಿಮ್ಗೆ ಮೋಸ ಮಾಡೋದಾಗಿರ್ಲಿ, ರೆಡಿ ಆಗಿರೋದು ಆತರ ನಮ್ಮ ಹತ್ರ ಯಾವುದೇ ತರ ಏನಿಲ್ಲ. ವೆಲ್ ಮೇಂಟೈನ್ ಅಲ್ಲಿ ಶೋರೂಮ್ ಗಾಡಿ ಕೊಡ್ತೀನಿ ಸರ್. ಶೋರೂಮ್ ಹೋಗಿ ಚೆಕ್ ಮಾಡ್ಕೊಂಡು ತಗೋಬರ್ಬೋದು. ಗಾಡಿನ ತಗೋಬಹುದು ನಮ್ಮ ಹತ್ರ. ಅಡ್ವಾನ್ಸ್ ಆಗಿರ್ಲಿ, ಫುಲ್ ಪೇಮೆಂಟ್ ಮಾಡೋದಾದ್ಮೇಲೆ ಚೆಕ್ ಮಾಡೋದು ಆತರ ನಮ್ಮ ಹತ್ರ ಏನಿಲ್ಲ. ಗಾಡಿ ಕೊಡ್ತೀವಿ, ಚೆಕ್ ಮಾಡ್ಕೊಂಡು ಆಮೇಲೆ ಗಾಡಿ ತಗೊಂಡೋಗಿ ಸರ್. ಪೆಟ್ರೋಲ್ ವೇರಿಯಂಟ್
ಫೋರ್ಡ್ ಫಿಗೋ ಪ್ರೈಸಿಂಗ್ ಏನು ಹೇಳ್ತೀರಾ ಸರ್ ಬರೀ ಪ್ರೈಸ್ 2,95,000 ಸರ್. ಇಡೀ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್. 2,95,000. 2,95,000 16 ಮಾಡಲ್ ಫೋರ್ಡ್ ಫಿಗೋ ಸರ್ ನಿಮ್ಗೆ. ಓಕೆ, ಹಾಗೆ ನೆಕ್ಸ್ಟ್ ಮಾರುತಿ ಬ್ರ್ಯಾಂಡ್ ಅಲ್ಲಿ ಸರ್ ಸ್ವಿಫ್ಟ್ 2018 ಮಾಡಲ್ ಶಿಫ್ಟ್ ಬರ್ತಾ ಇದೆ ಸರ್ ನಿಮ್ಗೆ. ಇದು ಪ್ರೈಸ್ ಬಂದ್ಬಿಟ್ಟು 4,85,000 ಸಿಗ್ತಾ ಇದೆ ಸರ್. 4,85,000ಗೆ ಪೆಟ್ರೋಲ್ ವೇರಿಯಂಟ್ ಸರ್. ಪೆಟ್ರೋಲ್ ವೇರಿಯಂಟ್ ಸರ್. VXI ವೇರಿಯಂಟ್ ಆಗಿರುತ್ತೆ. ಪ್ರೈಸಿಂಗ್ ಅಂತ ಏನು ಹೇಳಿದ್ರೆ ಸರ್? 4,85,000 ಸರ್. 4,85,000ಗೆ 16. ಹೌದು ಸರ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ Volkswagen Polo ಸರ್ 2011 ಮಾಡೆಲ್ ಕಂಫರ್ಟ್ ಲೈನ್ ಬರುತ್ತೆ. ಇದು ಗಾಡಿ ವೆಲ್ ಮೇಂಟೈನ್ ಆಗಿದೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ ನಿಮ್ಗೆ. ಸೀಟ್ ಕವರ್ಸ್ ಆಗಿರ್ಲಿ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಲಿ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಆಗಿ ಗಾಡಿ ಅಪ್ ಟು ಡೇಟ್ ಮೇಂಟೈನ್ ಆಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು 2,95,000 ಸರ್. ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ಓಕೆ, ಲೋ ಬಜೆಟ್ ನಲ್ಲಿ ನಿಮ್ಗೆ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಇರೋದು ಗಾಡಿ ಬೇಕಂದ್ರೆ ನಿಮ್ಗೆ 2020 ಮಾಡೆಲ್ ನಿಮ್ಗೆ KUV 100 ಸಿಗ್ತಾ ಇದೆ ನಿಮ್ಗೆ 4,50,000 ಸರ್. ನಿಮ್ಗೆ ಸಿಂಗಲ್ ಓನರ್ ವೆಹಿಕಲ್ ಬರೀ 44,000 ಕಿಲೋಮೀಟರ್ ಡ್ರಿವನ್ ಆಗಿರೋದು ಸರ್. 44,000 ಓಡಿರೋದು 2020 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್, ಸಿಂಗಲ್ ಓನರ್ ವೆಹಿಕಲ್. 4,50,000. 4,50,000 ಸರ್. ಲೋನ್ ಸಮೇತ ಆಗುತ್ತೆ ಸರ್ ಗಾಡಿ ನಿಮ್ಗೆ. ಝೀರೋ ಡೌನ್ ಪೇಮೆಂಟ್ ಚಾನ್ಸ್ ಇದೆಯಾ ಸರ್? ಆಗ್ಬೋದು ಸರ್, ಬೇಸ್ಡ್ ಆನ್ ಪ್ರೊಫೈಲ್ ಇರುತ್ತೆ ಸರ್. ಓಕೆ, ಇಂಟೀರಿಯರ್ ನೋಡ್ಬೋದು ನೀವು ಯಾವ ಥರ ಬರುತ್ತೆ. ಕೇವಲ ಓಡಿರೋದು ಆಲ್ಮೋಸ್ಟ್ 45,000. ಶೋರೂಮ್ ರೆಕಾರ್ಡೆಡ್ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. KUV ಯಾರು ಬೇಕಂದ್ರೆ ಬನ್ನಿ ಸರ್. ಫೋರ್ಡ್ ನಲ್ಲಿ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಅಂತ ಹೇಳಿದ್ರೆ ಫೋರ್ಡ್ ಎಕೋ ಸ್ಪೋರ್ಟ್ ಸಿಗ್ತಾ ಇದೆ ನಿಮ್ಗೆ. 2015 ಮಾಡೆಲ್ ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ ನಿಮ್ಗೆ. ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ನಿಮ್ಗೆ. Okay, ಇದು automatic. ಗಾಡಿ ಪ್ರೈಸ್ ಬಂದ್ಬಿಟ್ಟು 4,85,000 ಲೋನ್ ಸಮೇತ ಆಗುತ್ತೆ ಸರ್. ಅಲೋ ವೀಲ್ಸ್ ಎಲ್ಲ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಗಾಡಿಯಲ್ಲಿ. ಟಾಪ್ ಎಂಡ್ ವೇರಿಯಂಟ್ ಸಿಗ್ತಾ ಇದೆ ಸರ್. ಟ್ರೆಂಡ್ ಲೈನ್ ಸರ್ ಇದು? ಏನ್ ಸರ್? ಟ್ರೆಂಡ್ ಲೈನ್ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್, ಟೈಟಾನಿಯಂ ವೇರಿಯಂಟ್ ಆಗಿರುತ್ತೆ. ನಿಮಗೆ ಇಂಟೀರಿಯರ್ ಹೋಗೋದ್ರೆ ವೆಲ್ ಮೇಂಟೈನ್ ಆಗಿರೋದು ಅಂಡ್ ಆಟೋಮೆಟಿಕ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಆಗುತ್ತೆ ಸರ್. ಇನ್ನೊಂದಿರೋದು ಸರ್, ಇನ್ನೊಂದು 14 ಮಾಡೆಲ್ ಸಿಗ್ತಾ ಇದೆ ನಿಮ್ಗೆ. ಇದನ್ನು ಆಟೋಮೆಟಿಕ್ ಸಿಗ್ತಾ ಇದೆ ನಿಮ್ಗೆ. ಇದನ್ನು ಪೆಟ್ರೋಲ್ ವೇರಿಯಂಟ್ ಅಲ್ಲಿ. ಇದು 4,75,000 ಸಿಗ್ತಾ ಇದೆ ಸರ್. ಎರಡು ಆಟೋಮೆಟಿಕ್ ಸರ್. ಕಲರ್ ಡಿಫ್ರೆಂಟ್ ಇರುತ್ತೆ ನಿಮ್ಗೆ. ಓಕೆ, ಗಾಡಿ ವೆಲ್ ಮೇಂಟೈನ್ ಆಗಿದೆ. ಓಕೆ, ನೆಕ್ಸ್ಟ್ ಹಂಗೆ ವೆಹಿಕಲ್ ನೋಡ್ತಾ ಇರ್ಬೋದು 2018 ಮಾಡೆಲ್ ಕ್ರೆಟಾ ಬರುತ್ತೆ ಡೀಸೆಲ್. ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಆಟೋಮೆಟಿಕ್ ಸಿಗ್ತಾ ಇದೆ. ಇದು 10,50,000 ಸಿಗ್ತಾ ಇದೆ ಸರ್. 10,50,000ಗೆ ಕ್ರೆಟಾ ಸಿಗ್ತಿರೋದು ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ನೋಡ್ಬೋದು ಇದು ನಿಮಗೆ ಆಟೋಮೆಟಿಕ್. ಈ ಗಾಡಿ ಬೇಕಾ 3 ಆಟೋಮೆಟಿಕ್ ವೆಹಿಕಲ್ ಇರೋದು. ಇನ್ನೂ ಆಟೋಮೆಟಿಕ್ ಗಳು ಇದೆಯಾ ಸರ್? ಹಂಗೆ ಸರ್ ಇನ್ನ ಇದೆ ಸರ್, ಬೇರೆ ತೋರಿಸ್ತೀನಿ. ಹಂಗೆ ನೋಡ್ಬೋದು 2014 ಮಾಡೆಲ್ ರೆನಾಲ್ಡ್ ಡಸ್ಟರ್ ಬರೀ 3.5 ಲಕ್ಷ ಸರ್. 14 ಮಾಡೆಲ್ RXZ ಬರುತ್ತೆ. 110 PS ಬರುತ್ತೆ. ಇದು ಓನರ್ ಸೆಕೆಂಡ್ ಓನರ್ ಆಗಿರುತ್ತೆ. 110 PS. ಹೌದು ಸರ್. ಓಕೆ, 3,50,000ಕ್ಕೆ. ಹೌದು ಸರ್. ಓಕೆ, ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಸರ್. ಟ್ಯಾಲೆಂಟೆಡ್ ಕಾಲೇಜ್ ಹುಡುಗರು ಇಷ್ಟಪಡೋದು ಯಾವ ಗಾಡಿ ಅಂದ್ರೆ ಒಂಥರ ಸಡನ್ ವೆಹಿಕಲ್ ಲಕ್ಸುರಿ ಫೀಲ್ ಬರ್ಬೇಕಂದ್ರೆ ನಮ್ಮ ಹತ್ರ Hyundai ವರ್ನಾ ಇದೆ. SX ಪೆಟ್ರೋಲ್ ವೇರಿಯಂಟ್ ಅಲ್ಲಿ 2012 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಬರುತ್ತೆ. ಕಂಪನಿ ಟು ಇಂಡಿವಿಜುವಲ್ ಮೆನ್ಷನ್ ಆಗೋದು ಥರ್ಡ್ ಬರುತ್ತೆ ನಿಮ್ಗೆ RC ದಲ್ಲಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,85,000 ಸರ್. ಲಕ್ಸುರಿ ವೆಹಿಕಲ್ ಸಡನ್ ಹುಡುಗರು, ಕಾಲೇಜ್ ಹುಡುಗರು ತಗೊಂಡು ಹೋಗ್ತಾ ಇದ್ರೆ ಗಾಡಿ ಒಂದು ಕ್ಲಾಸ್ ಇರುತ್ತೆ. ಇದು ಇಷ್ಟಪಡೋದು ಕಾಲೇಜ್ ಹುಡುಗರು ಜಾಸ್ತಿ. ಈ ಪ್ರೈಸ್ ಬಂದ್ಬಿಟ್ಟು 3,85,000 ಸರ್. 3,85,000ಗೆ ಪೆಟ್ರೋಲ್ ವೇರಿಯಂಟ್ ವರ್ನಾ ಥರ್ಡ್ ಓನರ್ ಆಗಿರೋದು. ಹೌದು ಸರ್. ಹಂಗೆ ನೋಡ್ತಾ ಇರ್ಬೋದು ನಿಮ್ಗೆ ಎಲೆಂಟ್ರಾ ಇದೆ. ಅದಕ್ಕಿಂತ ಒಂದ್ ಕೈ ಹೆಚ್ಚು ಜಾಸ್ತಿ ಇರುತ್ತೆ. ಇದು 2012 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಬರುತ್ತೆ ನಿಮ್ಗೆ. ಡೀಸೆಲ್ ವೇರಿಯಂಟ್. ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 3,50,000 ಸರ್. 3,50,000 ಗೆ ಸರ್. ಎಲೆಂಟ್ರಾ ವೆಹಿಕಲ್ ನಿಮಗೆ ಬೇಕು ಅಂದ್ರೆ ಎಲೆಂಟ್ರಾ ಇದೆ, ವರ್ನಾ ಬೇಕಂದ್ರೆ ವರ್ನಾ ಕೂಡ ಇದೆ. ಪೆಟ್ರೋಲ್ ಡೀಸೆಲ್ ಎರಡು. ಹೌದು ಸರ್. ಹಾಗೆ ಈ ಕಡೆ ಹೋಗೋದಾರೆ ಸರ್ ಮತ್ತೊಂದು Volkswagen Polo 2016 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಗಾಡಿ ಕೇಳ್ತಾ ಇದ್ರೆ 2016 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ 4,10,000 ಮಾಡ್ಕೊಡ್ತೀನಿ ಸರ್. ರೌಂಡ್ ಫಿಗರ್ ಏನಾದ್ರು ಚಾನ್ಸ್ ಇದೆಯಾ ಸರ್? ಮಾಡ್ಕೊಡೋಣ ಸರ್. ಬಂದ್ಬಿಟ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 4 ಲಕ್ಷಗೆ ಮಾಡ್ಕೊಡ್ಬಿಡ್ತೀನಿ ಸರ್. 16 ಮಾಡೆಲ್ 4 ಲಕ್ಷಗೆ. ವೇರಿಯಂಟ್ ಸರ್ ಇದು ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ವೇರಿಯಂಟ್ ಸರ್. ಕಂಫರ್ಟ್ ಲೈನ್ ವೇರಿಯಂಟ್. ಹೌದು ಸರ್. ಓಕೆ, Volkswagen Polo ಲೋನ್ ಕೂಡ ಆರಾಮಾಗುತ್ತೆ. ಲೋನ್ ಆಗುತ್ತೆ ಸರ್. ಓಕೆ, ಹಿಂದ್ಗಡೆ ಹಂಗೆ ಇನ್ನೊಂದು ಗಾಡಿ ನೋಡ್ತಾ ಇರ್ಬೋದು ನೀವು. Volkswagen Jetta. ಇದು ಬಂದ್ಬಿಟ್ಟು ನಿಮ್ಗೆ 6 ಏರ್ ಬ್ಯಾಗ್ಸ್ ಬರುತ್ತೆ, ABS, ಅಲೋ ವೀಲ್ಸ್ ಎಲ್ಲ ಬರುತ್ತೆ. ಇದನ್ನು ಆಚೆ ಕಡೆಯಿಂದ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಕ್ಸಿದ್ದಾರೆ ಗಾಡಿದಲ್ಲಿ. ಈ ಗಾಡಿ ಪ್ರೈಸ್ ಕೇಳಿದ್ರು ನೀವು ಶಾಕ್ ಆಗ್ತೀರಾ. ಹೇಳಿ ಸರ್. ಬರೀ 3,85,000 ಸರ್. 2012 ಮಾಡೆಲ್ 3,85,000 ಗೆ ಸೆಡಾನ್ ವೆಹಿಕಲ್ ಡೀಸೆಲ್ ನಲ್ಲಿ 2 ಲೀಟರ್ ಇಂಜಿನ್ ಬರುತ್ತೆ. 18 to 20 ಮೈಲೇಜ್ ಬರುತ್ತೆ ಸರ್. ಜೆಟ್ಟಾ ಬೇಕು ಅನ್ನೋರಿಗೆ 3,85,000 2012 ಮಾಡೆಲ್. ಓನ್ ಇದು ಸರ್ ಲೋನ್ ಆಗುತ್ತಾ? ಲೋನ್ ಇಲ್ಲ ಸರ್, ಪರ್ಸನಲ್ ಲೋನ್ ಮಾಡ್ಕೊಡ್ಬೋದು ಸರ್. ಮಾಡ್ಕೊಡ್ತೀರಾ? ಓಕೆ. ಹಂಗೆ ನೋಡ್ಬೋದು ಸ್ಕೋಡಾ ಸೂಪರ್ ಇದೆ ಸರ್. ಓಕೆ, ಇದನ್ನು ಒಂದು ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ ಸರ್. ನಿಮ್ ಚಾನಲ್ ನೋಡ್ಬೇಕಂದ್ರೆ ಈ ಗಾಡಿ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ. 2012 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ವಿತ್ ಸನ್ರೂಫ್ ಇರೋದು, ಪೆಟ್ರೋಲ್ ವೇರಿಯಂಟ್. ಬರೀ 3.5 ಲಕ್ಷ ಸರ್. 3,50,000 2012 ಮಾಡೆಲ್ ಸ್ಕೋಡಾ ಸೂಪರ್ ಕೊಡ್ತೀನಿ ವಿತ್ ಸನ್ರೂಫ್. ಯಾರಾದ್ರೂ ಕೊಟ್ಬಿಟ್ರೆ ಗಾಡಿ ಫ್ರೀ ಕೊಟ್ಬಿಡ್ತೀನಿ ಸರ್. ಚಾಲೆಂಜಿಂಗ್ ಪ್ರೈಸ್ ಸರ್. 3,50,000. 3.5 ಲಕ್ಷ. 3,50,000 ಕೇಳ್ಕೊಳ್ಳಿ. 3,50,000
3.5 ಲಕ್ಷ 2012 ಮಾಡಲ್ ಸ್ಕೋಡಾ ಸೂಪರ್. ಆಫ್ಟರ್ ಮಾರ್ಕೆಟ್ ಅಲೈಸ್ ಕೂಡ ಆಫ್ಟರ್ ಮಾರ್ಕೆಟ್ ಅಲೋ ವೀಲ್ಸ್ ಹಾಕಿದ್ದಾರೆ, ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ ವಿತ್ ಅಪಾಸ್ಟ್ರಿ ಆಗಿರ್ಲಿ, ಈಚ್ ಅಂಡ್ ಎವ್ರಿಥಿಂಗ್ ಅಪ್ ಟು ಡೇಟ್ ಇದೆ ಸರ್. ಓಕೆ, ಹಾಗೆ ನೆಕ್ಸ್ಟ್ ಈ ಕಡೆ ಹೋಗೋದಾದ್ರೆ ಸರ್ ಹೇಳಿ, ಕಟ್ ಮಾಡ್ತೀರಾ ಸರ್? ನೆಕ್ಸ್ಟ್ ವೆಹಿಕಲ್ ಸರ್ ಸಿವಿಕಾ. ಸರ್ ಹೋಂಡಾ ಸಿವಿಕ್ 2010 ಮಾಡಲ್ ಬರುತ್ತೆ, ಸೆಕೆಂಡ್ ಓನರ್ ವೆಹಿಕಲ್ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಡಿ 3.5 ಲಕ್ಷ ಸರ್. 3,50,000ಕ್ಕೆ ಹೋಂಡಾ ಸಿವಿಕ್ 2010 ಮಾಡಲ್. 10 ಮಾಡಲ್ ಸರ್, ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್ ಹಂಗೆ ನೋಡ್ಬೋದು ಹೋಂಡಾ ಜಾಜ್ 2015 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಕೇಳಿದ್ರು ಶಾಕ್ ಆಗ್ತೀರಾ, ಬರೀ 3,95,000 ಸರ್. 3,95,000. 3,95,000 ಆಗಿ ಸರ್. VMT ಅಲ್ವಾ ಸರ್ ಇದು? VMT ಬರುತ್ತೆ, ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್ ಆಗಿರೋದು. ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಂಡಾ ಸ್ಯಾಂಟ್ರೋ 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಬರೀ 2,85,000 ಮಾಡ್ಕೊಡ್ತೀನಿ ಸರ್. ಲೋನ್ ಆಗುತ್ತಲ್ಲ ಸರ್ ಇದಕ್ಕೆ? ಲೋನ್ ಆಗುತ್ತೆ ಸರ್ ನಿಮ್ಗೆ. ಓಕೆ, 2014 ಮಾಡಲ್ ಸ್ಯಾಂಟ್ರೋ ಬೇಕು ಅನ್ನೋರಿಗೆ ಈ ಗಾಡಿ ಆಪ್ಟ್ ಮಾಡ್ಬೋದು 2,85,000ಕ್ಕೆ. ಹಾಗೆ ಆ ಕಡೆ ಹೋಗೋದಾದ್ರೆ ಸರ್ 2016 ಮಾಡಲ್ ಫೋರ್ಡ್ ಟಾಟಾ ಟಿಯಾಗೋ ಇದೆ ಸರ್. ಹೇಳಿ. 3,25,000 ಸಿಂಗಲ್ ಓನರ್ ವೆಹಿಕಲ್. 3,25,000. 3,25,000 ಓನರ್ ಸರ್ ಇದು? ಸಿಂಗಲ್ ಓನರ್ ವೆಹಿಕಲ್. ಓಕೆ, ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಂಡಾ i20 ನಿಯೋಸ್ ಬರುತ್ತೆ ನಿಮ್ಗೆ. ಗ್ರ್ಯಾಂಡ್ i10 ನಿಯೋಸ್ ಬರುತ್ತೆ ಇದು. ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 5,25,000 ಮಾಡ್ಕೊಡ್ತೀನಿ ಸರ್. ಮಾಡಲ್ ಸರ್ 2022 ಮಾಡಲ್ ಸರ್. 2022 ಮಾಡಲ್ ಗ್ರ್ಯಾಂಡ್ i10 ಬೇಕನ್ನೋರಿಗೆ ಮ್ಯಾನ್ಯುವಲ್ ಅಲ್ವಾ ಸರ್? ಮ್ಯಾನ್ಯುವಲ್ ಸರ್. ಡೀಸೆಲ್ ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್. ಓಕೆ, ಡ್ರಿವನ್ ಆಗಿರೋ ಸರ್ ಅಂದಾಜು? ಡ್ರೈವನ್ ಆಗಿರೋ 72,000 ಕಿಲೋಮೀಟರ್. 72,000 ಓಡಿದ್ರು, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್ ಸ್ಕೋಡಾ ಸೂಪರ್ಬಾ. ಸರ್ ಸ್ಕೋಡಾ ರ್ಯಾಪಿಡ್ ಸರ್, ಇದನ್ನು ಗಾಡಿ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ ಸರ್ ಈ ಸರಿ. ಹೇಳಿ. ನಿಮ್ ಚಾನೆಲ್ ನಲ್ಲಿ ಗಾಡಿ ಬಂದು ತಗೊಂಡು ಹೋಗ್ಬೇದ್ರೆ, ಯಾರಾದ್ ಕಸ್ಟಮರ್ ಗಾಡಿ ತಗೊಂಡು ಅಂದ್ರೆ ನಿಮ್ಗೆ ನಿಮ್ ಚಾನೆಲ್ ಕಡೆಯಿಂದ ನಮ್ ಕಡೆ ಒಂದು ಗಿಫ್ಟ್ ಇರುತ್ತೆ ಸರ್. ಗಿಫ್ಟ್ 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸ್ಕೋಡಾ ರ್ಯಾಪಿಡ್ ಸಿಗುತ್ತೆ ಇದು. ಇದು ಗಾಡಿ ಪ್ರೈಸ್ ಬಂದ್ಬಿಟ್ಟು 2,25,000 ಸರ್. 2,25,000. 2,25,000 ರೂಪಾಯಿ. ಅದಂದ್ರೆ ಗಾಡಿ ಖರಾಬ್ ಇರೋದು ಆತರ ಏನಿಲ್ಲ ಸರ್. ಗಾಡಿ ವೆಲ್ ಮೇಂಟೈನ್ಡ್ ಇರುತ್ತೆ, ಗಾಡಿ ಚೆನ್ನಾಗಿದೆ. ಏನಂದ್ರೆ ನಮ್ದು ಇಯರ್ ಎಂಡ್ ಆಫರ್ ಆಗಿಲಿ, ಇಯರ್ ಸ್ಟಾರ್ಟಿಂಗ್ ನಮ್ಮ ಹತ್ರ 365 ಡೇಸ್ ಆಫರ್ ಇರುತ್ತೆ ಸರ್. ನಮ್ಮ ಹತ್ರ ದಸರಾ ಆಫರ್ ಆಗಿಲಿ, ನಿಮ್ಗೆ ಶಿವರಾತ್ರಿ ಆಫರ್ ಆಗಿ ಆತರ 365 ಡೇಸ್ ಆಫರ್ ನಮ್ಮ I&D ಕಾರ್ಸ್ ನಲ್ಲಿ. ಯಾವ್ದಾದ್ರು ಬಂದ್ರು ನಮ್ಮ I&D ಕಾರ್ಸ್ ನಲ್ಲಿ ಆಫರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 2,25,000 ಸರ್. 2,25,000 ಸ್ಕೋಡಾ ರ್ಯಾಪಿಡ್ 2012 ಮಾಡಲ್ ಚಾನ್ಸ್ ಅಲ್ಲಿ ಕೊಡ್ತಾ ಇದೀನಿ. ಬಂದ್ಬಿಟ್ಟು ಗ್ರಾಬ್ ಮಾಡ್ಕೊಂಡು ಬೇಗ ಹೋಗ್ಬೇಕು I&D ಕಾರ್ಸ್ ಗಿಂತ. ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್ ನೆಕ್ಸ್ಟಾನ್. ಸರ್ ನೆಕ್ಸ್ಟಾನ್ 2014 ಮಾಡಲ್ ವಿತ್ NOC. ಇದನ್ನು ನಿಮ್ಗೆ 4 lakh ಕೊಟ್ಬಿಡ್ತೀನಿ ಸರ್. 4 ಲಕ್ಷಕ್ಕೆ. 4 ಲಕ್ಷ 2014 ಮಾಡಲ್ ನೆಕ್ಸ್ಟಾನ್ ವಿತ್ NOC. ಇದನ್ನು ಗ್ರಾಬ್ ಮಾಡ್ಕೊಂಡು ಹೋಗ್ಬಿಡಿ ಗಾಡಿನ. ಆದಷ್ಟು ಬೇಗ I&D ಕಾರ್ಸ್ ಬಂದ್ಬಿಟ್ಟು ತಗೊಂಡು ಹೋಗ್ಬಿಟ್ರೆ ನಿಮ್ದು ಗಾಡಿ ತಗೊಂಡಿರೋ ವ್ಯಾಲ್ಯೂ ರಿಟರ್ನ್ ಬರುತ್ತೆ ಸರ್. ಖಂಡಿತ. ಅಂಡ್ ಪೆಟ್ರೋಲ್ ಡೀಸೆಲ್ ಅಲ್ವಾ ಸರ್? ಡೀಸೆಲ್ ಸರ್, 7 ಸೀಟರ್ ಬರುತ್ತೆ, ಮ್ಯಾನ್ಯುಯಲ್. ಸರ್ ನೆಕ್ಸ್ಟ್ ವೆಹಿಕಲ್ XUV500. XUV500 W8 ಬರುತ್ತೆ, 4x4 ಬರುತ್ತೆ, 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಈ ಗಾಡಿದಲ್ಲಿ ಮ್ಯಾಗ್ ವೀಲ್ ಆಗಿರ್ಲಿ, ಅಲೋ ವೀಲ್ಸ್ ಆಗಲಿ ಆಚೆ ಕಡೆಯಿಂದ ಫುಲ್ಲಿ ಮಾಡಿಫೈಡ್ ಮಾಡ್ಕೊಟ್ಟಿದ್ದಾರೆ ವಿತ್ NOC ಸಮೇತ. ನಿಮ್ಗೆ 5,25,000 ಮಾಡ್ಕೊಡ್ತೀನಿ ಸರ್. 5,25,000ಕ್ಕೆ ವಿತ್ NOC 2014 ಮಾಡಲ್ 4x4 ವಿತ್ ಕನ್ನಡ ಆಗಬೇಕಂದ್ರೆ 6 ಲಕ್ಷ ಕೊಡಿ ಸರ್, ನಾನೇ ಮಾಡ್ಕೊಟ್ಬಿಡ್ತೀನಿ. ಓಕೆ, W8 W8 4x4 ಸರ್. ಸರ್ ಮಾರುತಿ ಫೋನ್ ಮಾಡಿ ನಮ್ಗೆ ಏನಾಗ್ತದೆ ಸರ್, ಗಾಡಿ ಮಾರುತಿದಲ್ಲಿ ನಿಮ್ಗೆ ಗಾಡಿ ಬೇಕಂತ. ಅದರಲ್ಲೂ ಸ್ವಿಫ್ಟ್ ಡಿಸೈರ್ ಬಹಳ ಜನ ಕೇಳ್ತಾ ಇರ್ತೀರಾ. ಅದ್ರಲ್ಲಿ ನಾವು ಈ ಹೊಸ ಗಾಡಿ ತಗೊಂಡ್ಬಂದಿದ್ದೀವಿ. 2018 ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ. ಮಾರ್ಕೆಟ್ ನಲ್ಲಿ ನಿಮ್ಗೆ 6.5-7 ಲಕ್ಷ ಸಿಗ್ತಾ ಇರಬಹುದು. ನಮ್ಮ ಹತ್ರ ಬರೀ 5,85,000 ಸರ್. ಲೋನ್ ಸಮೇತ ಆಗುತ್ತೆ ಸರ್ ನಮ್ಮ ಹತ್ರ. ಗಾಡಿದಲ್ಲಿ ಯಾವ ತರ ಆಕ್ಸಿಡೆಂಟ್ ಆಗಿರ್ಲಿ, ಬಾಬಾ ಗಾಡಿ ಕೊಡೋದಾಗ್ಲಿ, I&D ಕಾರ್ಸ್ ಬಾಬಾ ಹೆಸರೇನಿಲ್ಲ. ನಮ್ಮ I&D ಕಾರ್ದಲ್ಲಿ ಏನಿದ್ರು ಜೆನ್ಯೂನ್ ವೆಹಿಕಲ್ ಬರುತ್ತೆ ನಿಮ್ಗೆ. ಕಂಡೀಷನ್ ಗಾಡಿ ದುಡ್ಡು ಏನಾದ್ರು ಗಾಡಿ ಆಕ್ಸಿಡೆಂಟ್ ಆಗಿದೆ ದುಡ್ಡು ರಿಟರ್ನ್ ಸರ್. ನಮ್ಮ ಹತ್ರ ಬಂದು ತಗೊಳಕ್ ಮುಂಚೆ ತಗೊಂಡೋಗಿ ಚೆಕ್ ಮಾಡ್ಕೋಬಹುದು ಬರ್ಬೋದು ಸರ್ ನೀವು. 5,85,000 ಸರ್. ಆಟೋಮೆಟಿಕ್ ವೇರಿಯಂಟ್ ಸಿಗುತ್ತೆ. ಬರೀ 20,000 ಹೊಡಿರೋದು ಸರ್ ಗಾಡಿ. 20,000 ಸರ್. ಚೆಕ್ ಮಾಡ್ಕೋಬಹುದು, ಶೋರೂಮ್ ಹೋಗಿ ಚೆಕ್ ಮಾಡ್ಕೊಂಡು ಆಮೇಲೆ ತಗೊಳ್ಳಿ ಸರ್. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಸಿಯಾಜ್ ZXi ಆಪ್ಷನಲ್ ಬರುತ್ತೆ ಇದು. ಇದು ಪ್ರೈಸ್ ಬಂದ್ಬಿಟ್ಟು 5,25,000 ಸಿಗ್ತಾ ಇದೆ ಸರ್. ವಿತ್ ಅಲೋ ವೀಲ್ಸ್ ಆಗಿರ್ಲಿ, ಗಾಡಿ ವೆಲ್ ಮೇಂಟೈನ್ ಆಗಿರ್ಲಿ, ಪುಷ್ ಬಟನ್ ಸ್ಟಾರ್ಟ್ ಸಿಗುತ್ತೆ ನಿಮ್ಗೆ. ಗಾಡಿ ವೆಲ್ ಮೇಂಟೈನ್, ಶೋರೂಮ್ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ. ಲೋನು ಸಮೇತ ಆಗುತ್ತೆ ಸರ್. ಗಾಡಿ ಲೋನ್ ಆಗಲ್ಲ ಅಂತ ಟೆನ್ಷನ್ ತಗೋಬೇಡಿ. ಫಸ್ಟ್ I&D ಕಾರ್ಗೆ ವಿಸಿಟ್ ಮಾಡಿ. ಒಂದ್ಸರಿ ಆದ್ರೂ I&D ಕಾರ್ ವಿಸಿಟ್ ಮಾಡಿ, ಗಾಡಿ ಸೆಲೆಕ್ಟ್ ಮಾಡಿ. ಆದಷ್ಟು ನಾವು ಟ್ರೈ ಮಾಡ್ತೀವಿ ಲೋನ್ ಮಾಡಕ್ಕೆ. ನೀವು ಫೋನ್ ನಲ್ಲಿ ಲೋನ್ ಆಗುತ್ತಾ ಲೋನ್ ಆಗಲ್ಲ ಅಂತ ಕೇಳಿದ್ರೆ ಅದು ಆಗಲ್ಲ. ಫಸ್ಟ್ ಮುಂದೆ ಬರಬೇಕು. ಏನ್ ಐಟಮ್ ವಾಸ್ತು ತಗೊಂತಾ ಇದ್ರೆ ಅದು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ನಿಮ್ಗೆ ಗಾಡಿ ಬಗ್ಗೆ ಆಗಿರ್ಲಿ,
ಲೋನ್ ಬಗ್ಗೆ ಆಗಿಲ್ಲ ನಾವು ಹೇಳ್ಬೋದು. ಫೋನ್ ನಲ್ಲಿ ನಿಮ್ಗೆ ಡೀಟೇಲ್ಸ್ ಮಾಹಿತಿ ಎಲ್ಲ ಕೊಡಕ್ ಆಗಲ್ಲ. ಯಾಕಂತ ಹೇಳಿದ್ರೆ ಸ್ವಲ್ಪ ಬೇಜಾನು ಪ್ರೊಫೈಲ್ ಇರುತ್ತೆ, ಸ್ವಲ್ಪ ಏನಾದ್ರು ಪ್ರೊಫೈಲ್ ಇರಲ್ಲ. ಮುಂದೆ ಒಂದ್ಸರಿ ಆದ್ರೂ ಐಡೆಂಟಿ ಕಾರ್ಡ್ಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಎಕ್ಸಾಕ್ಟ್ ಏನಿದೆ ಪ್ರಾಬ್ಲಮ್, ಲೋನ್ ಆಗುತ್ತೆ ಆಗಲ್ಲ ಅಂತ ಎಲ್ಲ ಚೆಕ್ ಮಾಡಿ ನಾವು ಹೇಳ್ಬೋದು. ಯಾಕಂದ್ರೆ ನಾಳೆ ದಿವಸ ಆಮೇಲೆ ನೀವು ಹೇಳ್ತೀರಾ ಸರ್ ಫೋನ್ ಮಾಡಿದ್ವಿ, ಫೋನ್ ರಿಸೀವ್ ಮಾಡಿಲ್ಲ, ಫೋನ್ ನಲ್ಲಿ ನಮ್ಗೆ ಮೆಸೇಜ್ ಬರೀ ವಿಡಿಯೋ ಹಾಕ್ತೀರಾ, ವಿಡಿಯೋ ಹಾಕಾದ್ಮೇಲೆ ರೆಸ್ಪಾನ್ಸ್ ಮಾಡಲ್ಲ, ಅದೆಲ್ಲ ಬೇಡ. ಐಡೆಂಟಿ ಕಾರ್ಡ್ ಲೊಕೇಶನ್ ಹಾಕೊಳ್ಳಿ, ಒಂದ್ಸರಿ ಐಡೆಂಟಿ ಕಾರ್ಡ್ಗೆ ವಿಸಿಟ್ ಮಾಡಿ, ಆದಷ್ಟು ಡೀಟೇಲ್ಸ್ ಕೊಡೋದಾಗ್ಲಿ ವೆಹಿಕಲ್ ಮಾಹಿತಿ ಕೊಡೋದಾಗ್ಲಿ ನಾವು ಎಲ್ಲ ಪ್ರೊವೈಡ್ ಮಾಡ್ತೀವಿ ಸರ್. ಖಂಡಿತ. ಡೀಸೆಲ್ ಪೆಟ್ರೋಲ್ ವೇರಿಯಂಟ್ ಪುಷ್ ಬಟನ್ ಸ್ಟಾರ್ಟ್ ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ, ಬರೀ 5,25,000 ಸರ್. ಓಕೆ ಸರ್, ನೆಕ್ಸ್ಟ್ i10 ಹೋಗೋದಾದ್ರೆ ಸರ್ 2010 ಮಾಡೆಲ್ ಹೊಂಡೈ i10 ಬರುತ್ತೆ ನಿಮ್ಗೆ. ಸೆಕೆಂಡ್ ಓನರ್ ವೆಹಿಕಲ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 2,25,000 ಮಾಡ್ಕೊಡ್ತೀನಿ ಸರ್. 2,25,000 ಹೌದು ಸರ್. ರೆಡ್ ಕಲರ್ ಅಲ್ಲಿ. ಸರ್ ನೆಕ್ಸ್ಟ್ ವೆಹಿಕಲ್ i20 ಹೊಂಡೈ i20 ಡೀಸೆಲ್ ವೇರಿಯಂಟ್ 2013 ಮಾಡೆಲ್ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 2,95,000 ಸಿಗ್ತಾ ಇದೆ. ಗಾಡಿ ವೆಲ್ ಮೇಂಟೈನ್ ಆಗಿದೆ. ಡೀಸೆಲ್ ನಲ್ಲಿ ಸರ್ i20 ಬಹಳಷ್ಟು ಕಮ್ಮಿ ಇದೆ ಮಾರ್ಕೆಟ್ ನಲ್ಲಿ, ನಮ್ಮ ಹತ್ರ ಸಿಗ್ತಾ ಇದೆ. ಬಂದ್ಬಿಟ್ಟು ಐಡೆಂಟಿ ಕಾರ್ಡ್ಗೆ ವಿಸಿಟ್ ಮಾಡಿ ಗಾಡಿ ತಗೊಂಡೋಗಿ ಸರ್. ಸ್ಪೋರ್ಟ್ಸ್ ವೇರಿಯಂಟ್ ಸರ್ ಇದು? ಸ್ಪೋರ್ಟ್ಸ್ ಆಸ್ಟಾ ಬರುತ್ತೆ ಸರ್. ಆಸ್ಟಾ ವೇರಿಯಂಟ್ ಟಾಪ್ ಅಂಡ್ ವೇರಿಯಂಟ್. ನಿಸಾನ್ ಮೈಕ್ರಾ 2011 ಮಾಡೆಲ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 2,75,000. ಚಿಕ್ಕ ವೆಹಿಕಲ್ ಕಲಿಯೋದಾಗಿರ್ಲಿ, ಸಿಟಿ ಒಳಗಡೆ ಆಗಿರ್ಲಿ ಗಾಡಿ ತಗೊಂಡೋಗಿ ಆರಾಮಾಗಿ ಕಲಿಬಹುದು. ಈ ಗಾಡಿ ಬಂದ್ಬಿಟ್ಟು 2,75,000 ಸಿಗ್ತದೆ. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಸರ್ ಮಾರುತಿಯಲ್ಲಿ ಸ್ವಿಫ್ಟ್ ಡಿಸೈರ್ ಸರ್, ಅದು ಡೀಸೆಲ್ ವೇರಿಯಂಟ್ ಇರೋದು? ಹೌದು ಸರ್. 2013 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಬರುತ್ತೆ. ವಿತ್ NOC ಸಮೇತ 1,95,000 ಕೊಡ್ತೀನಿ ಸರ್. 1,95,000. 1,95,000 ವಿತ್ NOC ಸಮೇತ ಕೊಡ್ತೀನಿ. ಗಾಡಿ ವೆಲ್ ಮೇಂಟೈನ್ ಆಗಿದೆ. ಗಾಡಿ ತಗೊಂಡು ಹೋಗ್ಬೋದು ಆರಾಮಾಗಿ. ಎಲ್ಲೋ ಬೋರ್ಡ್ ಆಗಿರ್ಲಿ, ವೈಟ್ ಬೋರ್ಡ್ ಆಗಿರ್ಲಿ ಮಾಡ್ಕೋಬಹುದು ಆರಾಮಾಗಿ. ಆಪ್ಷನ್ ಇರುತ್ತೆ. ಇಲ್ಲ ನಮ್ಗೆ ವೈಟ್ ಬೋರ್ಡ್ ಬೇಕಂದ್ರೆ 2.5 ಲಕ್ಷ ಕೊಡಿ, ನಾವೇ ಮಾಡ್ಕೊಡ್ತೀನಿ ಸರ್. ಖಂಡಿತ ಸರ್. ನೆಕ್ಸ್ಟ್ ಇನ್ನೊಂದು ಇರೋದು ಹಂಗೆ 2013 ಮಾಡೆಲ್ i10 ಬರುತ್ತೆ, ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ. ಇದು ಗಾಡಿ ಪ್ರೈಸ್ ಬಂದ್ಬಿಟ್ಟು 2,85,000 ಮಾಡ್ಕೊಡ್ತೀನಿ ಸರ್. 2,85,000 2013 ಮಾಡಲು. ಹೌದು ಸರ್. ಗಾಡಿ i10 ಸಿಗ್ತಿರೋದು. ಮತ್ತೊಂದಿರೋದು ಸ್ವಿಫ್ಟ್ 2018 ಮಾಡೆಲ್ ಶಿಫ್ಟ್ ಬರುತ್ತೆ ನಿಮ್ಗೆ. VDA ಬರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು ಬರೀ 4.5 ಲಕ್ಷ ಸರ್. 4,50,000. ಹೌದು ಸರ್. ಡೀಸೆಲ್ ವೇರಿಯಂಟ್. ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ಇನೋವಾ 2014 ಮಾಡೆಲ್ ಇನೋವಾ ಬರುತ್ತೆ ನಿಮ್ಗೆ. 8 ಸೀಟರ್ ಡೀಸೆಲ್ ವೇರಿಯಂಟ್, ಬರೀ 10.5 ಲಕ್ಷ ಸರ್. 10,50,000. ಹೌದು ಸರ್. ಓನರ್ ಸರ್? ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್. ನೆಕ್ಸ್ಟ್ i20 ಆಕ್ಟಿವಾ ಸರ್. ಸರ್ 2016 ಮಾಡೆಲ್ i20 ಆಕ್ಟಿವ್. ಗಾಡಿ ವೆಲ್ ಮೇಂಟೈನ್ ಆಗಿದೆ. i20 ದಿಂದ ಇನ್ನೊಂದು ಹೆಚ್ಚು ಒಂದು ಕೈ ಬರುತ್ತೆ ಅಂದಾಗ i20 ಆಕ್ಟಿವ್ ಬರುತ್ತೆ. ಮಾರ್ಕೆಟ್ ನಲ್ಲಿ ರೇರ್ ಗಾಡಿಗಳು ಬರೋದು, ಆದ್ರೆ ಗಾಡಿ ವೆಲ್ ಮೇಂಟೈನ್ ಆಗಿದೆ. ಸರ್ವಿಸ್ ಆಗಿಲ್ಲ ಎಲ್ಲ ಸಿಗುತ್ತೆ ಗಾಡಿದಲ್ಲಿ. ಯಾವ ತರ ಪಾರ್ಟ್ಸ್ ಆಗಿಲ್ಲ ಎಲ್ಲ ಸಿಗುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 5,25,000 ನೆಗೋಷಿಯಬಲ್ ಆಗುತ್ತೆ ಸರ್. 5,25,000 i20 ಆಕ್ಟಿವಾ ಸಿಗ್ತಿರೋದು. ಮ್ಯಾಗ್ವೆಲ್ ಅಲ್ಲಿ ಬರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಅಂತ ಹೇಳ್ಬೋದು. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಸರ್ 2016 ಮಾಡೆಲ್ K6 ಬರುತ್ತೆ ನಿಮ್ಗೆ ವೇರಿಯಂಟ್. ಗಾಡಿ ವೆಲ್ ಮೇಂಟೈನ್ ಆಗಿದೆ. 3,65,000 ಮಾಡ್ಕೊಡ್ತೀನಿ ಸರ್. ಸೆಕೆಂಡ್ ಓನರ್ ವೆಹಿಕಲ್, 78,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ. 3,60,000 ಏನ್ ಸರ್? ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಪೆಟ್ರೋಲ್ ವೇರಿಯಂಟ್. ಹಾಗೆ ನೆಕ್ಸ್ಟ್ ಹೋಗೋದಾದ್ರೆ ಸರ್ ವರ್ಣ. ಸರ್ ವರ್ಣ ಬಂದ್ಬಿಟ್ಟು 2011 ಮಾಡೆಲ್ ವರ್ಣ ಬರುತ್ತೆ. ನಿಮ್ಗೆ ವೆಲ್ ಮೇಂಟೈನ್ ಆಗಿದೆ. ಬರೀ 2,50,000 ಮಾಡ್ಕೊಡ್ತೀನಿ ಸರ್. 2,50,000ಗೆ ಮ್ಯಾಗ್ವಿಲ್ ಬರುತ್ತೆ ನೋಡಬಹುದು. ABS ಗಾಡಿ. ಅಂಡ್ ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಸರ್. ಪೆಟ್ರೋಲ್ ವೇರಿಯಂಟ್. ಬಲಿನೋ ಇರೋದು ಸರ್? ಸರ್ ಸೋಲ್ಡ್ ಔಟ್ ಆಗಿದೆ ಸರ್ ಬಲಿನೋ. ಹಾಗೆ ನೆಕ್ಸ್ಟ್ ಸ್ಕೋಡಾ ಫ್ಯಾಬಿಯಾ 2011 ಮಾಡೆಲ್ ಸ್ಕೋಡಾ ಫ್ಯಾಬಿಯಾ ಪೆಟ್ರೋಲ್ ವೆಹಿಕಲ್. ಶಿಫ್ಟ್ ಇಂಜಿನ್ ಬರುತ್ತೆ ಇದರಲ್ಲಿ. ಗಾಡಿ ನೋಡಬಹುದು ವೆಲ್ ಮೇಂಟೈನ್ ಆಗಿದೆ. ಗಾಡಿ ಟೈರ್ ಆಗಿರ್ಲಿ ನಿಮ್ಗೆ ಈಚ್ ಅಂಡ್ ಎವ್ರಿಥಿಂಗ್ ವೆಲ್ ಮೇಂಟೈನ್ ಆಗಿದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 2,24,000 ಮಾಡ್ಕೊಡ್ತೀನಿ ಸರ್. ಬಂದ್ರೆ ಮುಂದೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಓಕೆ. FC ಇನ್ಶೂರೆನ್ಸ್ ಎಲ್ಲ ರನ್ ಆಗಿದೆ ಸರ್. ಅಲ್ಲೊಂದು ನಿಂತಿರೋದು ಸರ್? ಸರ್ ಆ ಗಾಡಿನೂ ಸೋಲ್ಡ್ ಔಟ್ ಆಗಿದೆ ಸರ್.